ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿನಲ್ಲಿ ಹಸಿ ಅವರೆಕಾಯಿ ಆಲೂಗೆಡ್ಡೆ ಹುಳಿ ಮಾಡೋದು ನೋಡೋಣ. ಸೀಸನ್ ಶುರು ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ. ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆ ಹಣ್ಣು, 2 ಟೊಮೆಟೊ ಜಾಸ್ತಿ ಹಾಕ್ಕೊತೀನಿ ಅಂದರೆ ಹುಣಸೆ ಹಣ್ಣನ್ನ ಸ್ಕಿಪ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ತೆಂಗಿನಕಾಯಿ 1 ಕಪ್ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿ 2 ಸ್ಪೂನು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ತುಂಬ ತರ್ತರಿಯಾಗೂ ಬೇಡ, ತುಂಬ ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಕೆಜಿಯಷ್ಟು ಅವರೆಕಾಯಿ ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ನಾನಿಲ್ಲಿ ಎಳೆಯ ಅವರೆಕಾಯಿನ ಹಾಸಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜು 2 ಆಲೂಗೆಡ್ಡೆ, ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ. ಇವಾಗೇ ನೀವು ಉಪ್ಪು ಖಾರ ನೋಡಿಕೊಂಡು ಬೇಯಿಸೋಕೆ ಇಟ್ಕೊಳ್ಳಿ. ಯಾಕಂದರೆ ನಾವು ಮಾಡೋದು ಇದೇ ಥರನೇ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಹಳ್ಳಿ ಕಡೆ ಆದರೆ ಹೀಗೆ ಮಾಡೋದು, ಎಲ್ಲ ಒಟ್ಟಿಗೆ ಬೇಯಿಸಿ ಆಮೇಲೆ ಒಗ್ಗರಣೆ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ. 2 ವಿಷಲ್ ತೊಗೊಂಡಿದ್ದೀನಿ ಅಷ್ಟೇ. ಅವರೆಕಾಯಿ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ, ಯಾಕಂದರೆ ಎಳೆ ಅವರೆಕಾಯಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೀಸನ್ ವೈಸು ಯಾವುದೇ ತರಕಾರಿ ಬಂದರೂ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಅದನ್ನು ಮಾಡ್ಕೊಂಡು ತಿನ್ನಬೇಕಾಗಿರೋದು ನಮ್ಮ ಕರ್ತವ್ಯ. ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆಗೆ ಸಾಸಿವೆ, ಕರಿಬೇವು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಇದನ್ನು ಹೀಗೆ ಅಂತ ಏನಿಲ್ಲ, ಹಳ್ಳಿ ಕಡೆ ಆದರೆ, ಸಿಟಿ ಕಡೆ ಆದರೆ ಇದೇ ಬೇಕು ಅಂತಲೇ ಯೋಚನೆ ಮಾಡ್ತೀವಿ. ಆದರೆ ಹಳ್ಳಿ ಕಡೆ ಹಾಗಿಲ್ಲ. ಏನು ಸಾಂಬಾರು ಮಿಕ್ಕಿರುತ್ತೋ ಅದೇ ಸಾಂಬಾರಿಗೆ ದೋಸೆನೂ ಸೈ, ಇಡ್ಲಿನೂ ಸೈ, ಸೂಪರಾಗಿರುತ್ತೆ. ಅದು ಇವಾಗ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೆಳಗ್ಗೆಗಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನಿಲ್ಲಿ ಮುದ್ದೆಗೆ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.